ಯಾಕೆ ಎಷ್ಟು ಜನ ಭಕ್ತಿ ಸಮಯದಲ್ಲಿ ಎಷ್ಟು ಜನ ಈ ಬಿಲ್ಡಿಂಗಲ್ಲಿ ಇರ್ಬೋದು? 5,000 ಈಗ ಮಾಡಿದ್ದು ಕಟ್ಟಡ ಬಿಲ್ಡಿಂಗ್ ಆಯ್ತು ನೋಡೋಣ ಸರ್. 345 I've been in the field only past 10 days. ये अभी यहाँ से ओवरफ्लो हुआ था सर, इधर तक सब नेटवर्क केबल जॉइंटिंग वाला केबल जॉइंट डैमेज है सर, पूरे ट्री का लॉक है तो ब्लैक है ना सर, इधर तक है ಇದು ಎಷ್ಟು ಕ್ಯೂಸೆಕ್ಸ್ ಬಿಟ್ಟಂತದ್ದು ಆಯ್ತು? 85,000 ಯಾವಾಗ? ಸೊ 3 days ಬ್ಯಾಕ್. ಈಗ ಎಷ್ಟಿದೆ? ಈಗ ಒಂದು 59,000 ತನಕ ಇದೆ ಸರ್. 85 ಅಲ್ಲಿ ಪೂರ್ತಿ ಸಮರ್ಜ್ ಆಗಿದೆ. ಹಾಂ, ಇಲ್ಲಿ ಅಲ್ಲಿ ಬ್ಲ್ಯಾಕ್ ಪಾಯಿಂಟ್ ಇದೆಲ್ಲ ಸರ್, ಇದು ಎಷ್ಟು ಬೇಗ ಸಮರ್ಜ್ ಆಗಿರ್ಬೋದು ಸರ್? ಅಲ್ಲಿವರೆಗೆ ಸರ್ ಪಟ್ಟಿ ಅಂಗಡಿಗಳು ಇದಾವಲ್ಲ ಸರ್, ಈ ಟ್ರಾಫಿಕ್ ಬ್ಲಾಕ್ ಮಾಡಿದ್ದೀವಿ. ಇದು ಸೇಮ್ ಬ್ರಿಡ್ಜ್ ಅಲ್ವಾ ನೀವು ಹೇಳಿದ್ರೆ? ಲೋಡ್ಸ್ಪುರ್ ಬ್ರಿಡ್ಜ್ ಸರ್. ಈಗ ಲೋಡ್ಸೂರ್ ಬ್ರಿಡ್ಜ್ ಆ ಕಡೆ ಒಂದು ಸಿಂಗ್ನಾಪುರ ಬ್ರಿಡ್ಜ್ ಅಂತ ಇದೆ ಸರ್, ಅದು ಡ್ಯಾಮೇಜ್ ಆಗಿದೆ. ಹೊಸ ಬ್ರಿಡ್ಜ್ ಇದೆ, ಹೊಸ ಇನ್ನೂ ಓಪನಿಂಗ್. ಸೊ ನಮ್ದು ಹೆಂಗಂದ್ರೆ ಸರ್, ಈಗ ಹಿಡ್ಕಲ್ ಡ್ಯಾಮಿಂದ ನೀರು ಎಷ್ಟು ಬರುತ್ತೆ ಸರ್, ಅದರ ಪಕ್ಕದಿಂದ ಸರ್ ಲೋಡ್ಸೂರ್ ಬ್ರಿಡ್ಜ್ ಇಂದನೂ ಬಂದು ಜಾಯಿನ್ ಆಗುತ್ತೆ ಸರ್. ದಿಸ್ ಇಸ್ ದಿ ಕಾನ್ಫಿಡೆನ್ಸ್ ಪಾಯಿಂಟ್. ಓಕೆ. ಸೊ ಬಳ್ಳಾರಿ ನಾಲಾ ಇರ್ಬೋದು ಸರ್, ಮತ್ತೆ ನಮ್ಮ ಮಾರ್ಕಂಡೇಯ ನದಿ ಇರ್ಬೋದು ಸರ್, ದಟ್ ಟ್ರಿಬ್ಯೂಟ್ರಿ ಎಲ್ಲ ಬಂದು ಇಲ್ಲಿ ಜಾಯಿನ್ ಆಗುತ್ತೆ. ಇಲ್ಲಿ ಬಲ್ಕಪ್ ಆಗುತ್ತೆ ಸರ್. ಇಲ್ಲಿಂದ ಹೋಗಿ ಈಗ ಎಲ್ಲ ಬ್ಯಾರೇಜಸ್ ಮುಖಾಂತರ ಹೋಗಿ ಆಲ್ಮಟ್ಟಿನಲ್ಲಿ ಸೇರುತ್ತೆ. ಸೊ ಈ ಟ್ರಾಫಿಕ್ ನೀವು ಎಷ್ಟುವರೆಗೆ ಚಾಲು ಮಾಡಲ್ಲ ಟ್ರಾಫಿಕ್? ಸರ್ ಸದ್ಯಕ್ಕೆ ಎಕ್ಸ್ಪೋಸ್ ಆಗಿಲ್ಲ ಸರ್. ಬ್ರಿಡ್ಜ್ ಕೆಳಗಡೆ ಪೋರ್ಷನ್ ಅವೆಲ್ಲ ಸ್ಟೋನ್ ಆರ್ಚ್ ಬ್ರಿಡ್ಜ್ ಸರ್, ಹಳೆಯದು. ಆ ಕಡೆ ಸೈಡು ರೋಡ್ ಡ್ಯಾಮೇಜ್ ಆಗಿದೆ ಸರ್. ಸ್ಟೋನ್ ಆರ್ಚ್ ಬ್ರಿಡ್ಜ್ ಏನೋ ಡಿಸ್ಟರ್ಬ್ ಆಗಿದೆ ಅಂತ ಅದು ಎಕ್ಸ್ಪೋಸ್ ಆದಮೇಲೆ ನಾವು ಇದು ತೊಗೊಬೋದು ಡಿಸಿಷನ್. ಅದಕ್ಕೆ ಸದ್ಯಕ್ಕೆ ಇನ್ನೂ ಲೆವೆಲ್ ಕೆಳಗಿದ ಮೇಲೆ ಏನು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಇದೆ ಏನಿದೆ ಇದು ಈ ಬ್ರಿಡ್ಜ್? ಆ ಕಡೆ ರೂಟ್ ತಾವು ಬಂದಿರಲ್ಲ ಸರ್. ಫಾಲ್ಸಿಂದ ತಾವು ಬಂದಿರಲ್ಲ ಸರ್. ಅದು ಎಷ್ಟು ಎಕ್ಸ್ಟ್ರಾ ಕಿಲೋಮೀಟರ್ ಆಗ್ಬೋದು? 15 ಕಿಲೋಮೀಟರ್ ಆಗ್ಬೋದು. ಬಟ್ ಪ್ರತಿ ವರ್ಷ ಹಿಂಗೆ ಇರ್ತದೆ. 21 ಆಗಿದೆ ಸರ್, 22 ಅಲ್ಲಿ ಸಮ್ಮರ್ ಆಗಿದೆ ಸರ್, 19 ಆಯಿತು ಸರ್, 21 ಆಯಿತು ಸರ್, ನಾವು 24 ಸರ್. ಈಗಿನ ಸ್ವಲ್ಪ ನಿಯಂತ್ರಣದಲ್ಲಿದೆ. ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ವಿಪುಲ್ ಪನ್ಸರ್ ಸಾಹೇಬರು ಬಂದಿದ್ದಾರೆ. ಅವರು ಎಲ್ಲ ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವೊಂದು ಕಾಳಜಿ ಕೇಂದ್ರವನ್ನು ನೋಡಿದ್ದೀವಿ. ಹಾಗೂ ಈಗ ಇವತ್ತು ನಾವು ಲೋಡ್ಸೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಒಂದೂವರೆ ದಿವಸದಿಂದ ಇಲ್ಲಿ ಸ್ವಲ್ಪ ನೀರು ಹರಿಯೋದು ಜಾಸ್ತಿ ಆಗಿ ಈ ಬ್ರಿಡ್ಜು ಮುಳುಗಡೆ ಆಗಿದೆ. ಆಲ್ಟರ್ನೇಟ್ ರೂಟ್ ನಾವು SP ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಜನರಿಗೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ. ಆದರೆ ನೀರಿನ ಮಟ್ಟ ಈಗ ಕಡಿಮೆ ಆಗ್ತಾ ಇದೆ. ತಮಗೆ ನಾನು ಮೊನ್ನೆ ಹೇಳಿದ್ದೀನಿ, ಮಹಾರಾಷ್ಟ್ರದಲ್ಲಿ ಈಗ ಮಳೆ ಏನಿದೆ ಅದರದ್ದು ಪ್ರಮಾಣ ಕಡಿಮೆ ಆಗಿದೆ. ಸತಾರ ಜಿಲ್ಲೆಯಲ್ಲಿ ಈಗ ಬರೀ 2 ದಿವಸದಿಂದ 15 mm ಮಳೆ ಆಗಿದೆ. ಅದೇ ರೀತಿ ಸಾಂಗ್ಲಿನಲ್ಲಿ ಯಾವುದೇ ಮಳೆ ಈಗ 2 ಡೇಸಿಂದ ಆಗಲಿಲ್ಲ. ಮತ್ತು ಕೋಲ್ಹಾಪುರದಲ್ಲಿ 19 mm ಮಳೆಯಲ್ಲಿ ಆಗಿದೆ. ಅದರಿಂದ ಏನು ನಮ್ಮ ಪಂಚಗಂಗಾ ಹಾಗೂ ನಮ್ಮ ವಾರಣಾದಿಂದ ಏನು ನೀರು ಬರ್ತಾ ಇದೆ ಅದು ಅದರದ್ದು ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಕೊಯ್ನಾ ಡ್ಯಾಮಲ್ಲಿ ಈಗ ನೀರು ತುಂಬಿದೆ. ಅದು ತಮಗೆ ನಾನು ಆಮೇಲೆ ಮುಂಚೆ ಹೇಳಿದ್ದೀನಿ. ಅದರಿಂದ ನೀರು ಈಗ 42 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ. ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಮುಖಾಂತರ ಒಂದು 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿತಾ ಇದೆ, ಹೋಗಿ ಆಲ್ಮಟ್ಟಿನಲ್ಲಿ ಸೇರ್ತಾ ಇದೆ. ಘಟಪ್ರಭಾನಲ್ಲಿ ಸ್ವಲ್ಪ ಈಗ ಅದರದ್ದು ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಒಂದು 80-90 ಸಾವಿರ ಕ್ಯೂಸೆಕ್ಸ್ ಹರಿತಾ ಇತ್ತು, ಅದು ಈಗ ಕಡಿಮೆ ಆಗಿ ಸ್ವಲ್ಪ 60-65 ಸಾವಿರ ಕ್ಯೂಸೆಕ್ಸ್ಗೆ ಬಂದಿದೆ. ಅದರಿಂದ ಬ್ರಿಡ್ಜ್ ತಾವು ನಾನು ಹಿಂದ್ಗಡೆ ನೋಡ್ಬೋದು, ಅದರ ಮೇಲೆ ಇರೋ ನೀರಿನ ಪ್ರಮಾಣ ಕಡಿಮೆ ಆಗಿ ಈಗ ರೋಡ್ ಕಾಣ್ತಾ ಇದೆ. ಹೌದು, ರೋಡ್ ಮೇಲೆ ಸ್ವಲ್ಪ ದುರಸ್ತಿ ಕೆಲಸ ನಾವು ಮಾಡಬೇಕು.
ಅದು ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಪರಿಸ್ಥಿತಿ ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆನೂ ಚರ್ಚೆ ಮಾಡಿದ್ದೀನಿ, ಎಲ್ಲ ಶಾಸಕರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಎಲ್ಲ ಇಂಜಿನಿಯರ್ಗಳ ಮುಖಾಂತರ ನಾವು ರೈಟಿಂಗಲ್ಲಿ ಎಲ್ಲ ಏನೇನು ಲಾಸಸ್ ಆಗಿದೆ ಅದರ ಬಗ್ಗೆ ಒಂದು ರಿಪೋರ್ಟು ತರಿಸ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ನಾವು ನಮ್ಮ ರಿಕ್ವೆಸ್ಟ್ನವರ ಎದುರುಗಡೆ ಹೇಳ್ತೀವಿ. ಇನ್ನು ನಮಗೆ ನಿರೀಕ್ಷೆ ಇದೆ, ನಮಗೆ ಪರಿಹಾರನೂ ಸಿಗುತ್ತೆ. ಅದು ಪರಿಹಾರ ಸಿಕ್ಕಿದ ತಕ್ಷಣ ನಾವು ಈ ರಿಪೇರಿ ಕೆಲಸಗಳನ್ನು ತಗೊಳ್ತೀವಿ ಅಂತ ತಮಗೆ. ಈಗ ಸದ್ಯಕ್ಕೆ ಅದರದ್ದು ಇನ್ಫ್ಲೋ ಇನ್ನೂ ಮಳೆ ಜಾಸ್ತಿಯಾಗಿ 35,000ಗೆ ಬಂದಿದೆ. ಈಗ ಹಿಡ್ಕಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್, ಇನ್ಫ್ಲೋ ಈಸ್ ಈಕ್ವಲ್ ಟು ಔಟ್ಫ್ಲೋ ಇಟ್ಕೊಂಡಿದ್ದೀವಿ. ಅದರಿಂದ 35,000 ಏನು ಬರ್ತಾ ಇದೆ ಅದು ಹರಿತಾ ಹೋಗ್ತಾ ಇದೆ. ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಘಟಪ್ರಭಾ ಮೇಲೆ ತಮ್ಗೆ ಗೊತ್ತಿದೆ, ಸರಿಸುಮಾರು 70-75 ಬ್ಯಾರೇಜಸ್ ಇದ್ದಾವೆ. ಅದರಿಂದ ಸ್ವಲ್ಪ ಸ್ಲೋಲಿ ನೀರು ಹರಿತಾ ಇದೆ, ಬಟ್ ಎಲ್ಲ ಹೋಗಿ ಆಲ್ಮಟ್ಟಿಗೆ ಸೇರ್ತಾ ಇದೆ. ಆಲ್ಮಟ್ಟಿನಲ್ಲಿ ತುಂಬ ಬಫರ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಇದೇ ರೀತಿಯ ಮಳೆ ವಾತಾವರಣ ಇದೆ ಅಂದರೆ ಮ್ಯಾನೇಜ್ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿನೂ ತಮಗೆ ಹೇಳಿದ ಹಾಗೆ ಕೋಲ್ಹಾಪುರ್ ಮತ್ತು ಸತಾರಾ ಜಿಲ್ಲಾಧಿಕಾರಿಗಳ ಜೊತೆ ಕಂಟಿನ್ಯೂಸ್ಲಿ ಟಚ್ಚಲ್ಲಿದ್ದೀವಿ. ಆ್ಯಂಡ್ ಯಾವುದೇ ಅಲ್ಲಿಂದ ನಮಗೆ ಟ್ರಿಗರ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಕೆಲಸ ಮಾಡ್ತೀವಿ. ಇವಾಗ ಪ್ರತಿನಿಧಿಗಳ ಜೊತೆ ಇಲ್ಲಿನ ಶಾಸಕರವ್ರ ಜೊತೆನೂ ನಾನು ಚರ್ಚೆ ಮಾಡಿದ್ದೀನಿ. ಸೊ ಇವತ್ತು CM ಮೀಟಿಂಗಲ್ಲಿನೂ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ. ನಿನ್ನೆ ನಮ್ಮ ಕಂದಾಯ ಸಚಿವರು ಬಂದರು, ಅವ್ರಿಗೂ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಹೇಳಿದ್ದೀವಿ. ಅವರು ಬಹಳ ಪಾಸಿಟಿವ್ ಆಗಿ ನಮಗೆ ರಿಪ್ಲೈ ಕೊಟ್ಟಿದ್ದಾರೆ. ನನಗೆ ನಂಬಿಕೆ ಇದೆ ಇದಕ್ಕೂ ಒಂದು ಶಾಶ್ವತ ಪರಿಹಾರನೂ ನಮಗೆ ಸಿಗ್ಬೋದು. ಆದರೂ ಎಲ್ಲರ ಪರವಾಗಿ ನಾವು ಅಲ್ಲಿ ಮೇಲಿನ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ. ಒಂದ್ಸತಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗಬೇಕು. ಇನ್ನೂ ನೀರಿನ ಮಟ್ಟ ಜಾಸ್ತಿ ಇದೆ. ಕೆಳಗಡೆ ಇರೋ ಸ್ಟೋನ್ ಆರ್ಚಸ್ ನಮಗೆ ಕಾಣ್ತಾ ಇಲ್ಲ ಬ್ರಿಡ್ಜ್ದು. ನೀರಿನ ಮಟ್ಟ ಕಡಿಮೆ ಆದ ನಂತರ PWD ಅವರು ಬಂದು ಸ್ವಲ್ಪ ನೋಡಿಕೊಂಡು ಫಿಟ್ನೆಸ್ ಸರಿಯಾಗಿದೆ ಅಂದರೆ ಆ್ಯಂಡ್ ಮೇಲಿನ ಟಾಪ್ ಲೇಯರ್ ಆಸ್ಫಾಲ್ಟ್ ಏನಿದೆ ಅದು ಸ್ವಲ್ಪ ಅದಕ್ಕೂ ಧಕ್ಕೆ ಆಗಿದೆ. ಅದನ್ನು ರಿಪೇರ್ ಮಾಡಿಸ್ಕೊಂಡು ಮೋಟ್ರಬಲ್ ಕಂಡೀಷನ್ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಇದನ್ನು ಓಪನ್ ಮಾಡ್ತೀವಿ.